ಆಪರೇಷನ್ ಸಿಂಧೂರ ಅಂತಂದರೆ ಉಗ್ರವಾದಿಗಳು ಆತಂಕವಾದಿಗಳು ಯಾವ ರೀತಿ ನಮ್ಮ ದೇಶದ ಒಂದು ಟೂರಿಸ್ಟ್ ಮೇಲೆ ಅಟ್ಯಾಕ್ ಮಾಡಿದ್ರು, ಅಟ್ಯಾಕ್ ಆದಾಗ ಅದೊಂದು ನೋವನ್ನ ಅವ್ರ ಕುಟುಂಬಕ್ಕೆ ಉಳಿಯೋ ಥರ ಮಾಡ್ಕೊಂಡಿದ್ದಾರೆ. ಕುಟುಂಬದ ಮುಂದೆ ಕುಟುಂಬದ ಯಜಮಾನನ ಸಾಯಿಸಿ ಮಕ್ಕಳನ್ನ ಅನಾಥವಾಗಿ ಬಿಟ್ಟಿದ್ದಾರೆ. ಇದು ಜೀವನ ಪೂರ್ತಿಯವರು ಕೊರಗುವಂಥ ನೋವು. ಆ ನೋವನ್ನ ಅವರು ಬಂದು ಈ ದೇಶಕ್ಕೆ ಗೊತ್ತಾದ ಮೇಲೆ ಪ್ರಧಾನಿಯವರು ಇದ್ರ ಬಗ್ಗೆ ತುಂಬ ಕಠಿಣವಾದ ನಿರ್ಧಾರ ತಗೋತೀನಿ ಅಂತ ಹೇಳಿದರು. ಅದ್ರ ಪ್ರಕಾರ ಅವರು ನಮ್ಮ ಹೆಣ್ಮಕ್ಳನ್ನ ಒಂದು ಕುಂಕುಮ ಅಳಿಸಿದ್ದಕ್ಕೆ ಸಿಂಧೂರನ ಹೆಸರನ್ನೇ ಇಟ್ಕೊಂಡು ಅವರು ಅದ್ರ ಮೇಲೆ ಪ್ರತಿಕಾರ ತಗೋತಾ ಇದ್ದಾರೆ. ನಮ್ಮ ದೇಶದ ಉದ್ದೇಶ, ಪ್ರಧಾನಿಯವರ ಉದ್ದೇಶ ಎರಡೇ. ಒಂದಾಗಿ ನಾವು ಉಗ್ರವಾದಿಗಳನ್ನ ವಿರೋಧಿಸ್ತೀವಿ, ಆತಂಕವಾದಿನ ನಾವು ಮೊದಲಿಂದ ವಿರೋಧಿಸ್ತಾ ಇದ್ದೀವಿ. ನಾವು ಯಾವುದೇ ನಮ್ಮ ದೇಶದ ಆರ್ಮಿ ಏನಿದೆ ಅಥವಾ ನಮ್ಮ ದೇಶದ ಸಿದ್ಧಾಂತ ಏನಿದೆ, ಯಾವುದೇ ನಾಗರಿಕರಿಗೆ ನಾವು ತೊಂದರೆ ಮಾಡೋ ಉದ್ದೇಶ ಇಲ್ಲ. ನಮಗೆ ತೊಂದರೆ ಮಾಡಿದಂಥ ಉಗ್ರವಾದಿಗಳು ಆತಂಕವಾದಿಗಳನ್ನ ನಾವು ಖಂಡಿತವಾಗ್ಲೂ ಬಿಡೋದಿಲ್ಲ. ಅದು ಮೊದಲಿಂದನೂ ಇದೆ, ಈಗಲೂ ಇದೆ. ಅದನ್ನ ನಾವು ಟಾರ್ಗೆಟ್ ಮಾಡಿಕೊಂಡು ಅದನ್ನೇ ಒಂದು ಉದ್ದೇಶ ಇಟ್ಕೊಂಡು ಎಲ್ಲೆಲ್ಲಿ ಉಗ್ರವಾದಿಗಳಿಗೆ ತರಬೇತಿ ನೀಡ್ತಾಯಿದ್ರು. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಆ ಪ್ಲೇಸ್ಗಳನ್ನ ಅವರು ಗುಪ್ತ ಮಾಹಿತಿ ತೆಗೆದು ಅದ್ರ ಮೇಲೆ ಇವರು ಕ್ಷಿಪಣಿ ದಾಳಿಗಳನ್ನ ಮಾಡಿದ್ದಾರೆ. ಪಾಕಿಸ್ತಾನ ಹೇಳ್ತಾ ಇದೆ ಅದೆಲ್ಲ ನಮ್ಮ ನಾಗರಿಕರ ಇರುವಂಥ ಜಾಗ ಅಂತ ಹೇಳಿ ಅವರು ಪ್ರತಿರೋಧವಾಗಿ ನಮ್ಮ ಜನಗಳ ಮೇಲೆ, ನಾಗರಿಕರ ಮೇಲೆ ಅಥವಾ LCನಲ್ಲಿ ಇರುವಷ್ಟು ಹಳ್ಳಿಗಳ ಮೇಲೆ ಅವರು ಬಂಬಾರಿಗಳನ್ನ ಮಾಡ್ತಾಯಿದ್ದಾರೆ. ಅದರಿಂದ ನಮ್ಮ ದೇಶದ ವಾಸಿಗಳಿಗೆ ಸಾವು ನೋವುಗಳಾಗಿದೆ. ಇದು ತಪ್ಪು. ನಮ್ಮ ದೇಶ ಮಾಡ್ತಾ ಇರೋದು ಉಗ್ರವಾದಿ ಮತ್ತು ಆತಂಕವಾದಿಗಳ ವಿರುದ್ಧ ನಡೆದಿರುವಂಥ ಆಪರೇಷನ್. ನಾನು 22 ವರ್ಷ ಆರ್ಮಿಲಿ ಕೆಲಸ ಮಾಡಿದ್ದೀನಿ ಸರ್. ಪಹಲ್ಗಾಮಲ್ಲಿ 9 ತಿಂಗಳು ನಾನು ವರ್ಕ್ ಮಾಡಿದ್ದೀನಿ. ಅಮರನಾಥ ಯಾತ್ರೆಯಲ್ಲಿ ಅಲ್ಲಿ ಡ್ಯೂಟಿ ಹಾಕಿದಾಗ ಅಲ್ಲೇ 9 ತಿಂಗಳು ನಾನು ವರ್ಕ್ ಮಾಡ್ತಾಯಿದ್ದೀನಿ. ಪುಂಚಲು ಇದೆ, ಹಿಂಗೆ ಸುಮಾರು ಕಡೆ ನಾನು ವರ್ಕ್ ಮಾಡಿದ್ದೀನಿ. ಈ ಥರದ ದಾಳಿ ಬಗ್ಗೆ ಒಬ್ಬ ಎಕ್ಸ್ಆರ್ಮಿಗೆ ಏನು ಹೇಳ್ತಾರೆ ಸರ್? ಆಪರೇಷನ್ ಸಿಂಧೂರದ ಒಬ್ಬ ಮಾಜಿ ಸೈನಿಕನಾಗಿ ಈ ಥರ ಆಪ್ರೇಷನ್ನು ಹಿಂದೆನೂ 2-3 ಮಾಡಿದ್ದಾರೆ. ಮೋದಿಯವರು ಮಾಡಿಸಿದ್ದಾರೆ, ಮಾನ್ಯ ಪ್ರಧಾನಮಂತ್ರಿಯವರು ಮಾಡಿಸಿದ್ದಾರೆ. ಸೊ ಈಗ ನಡೀತಾ ಇರೋದು ಉದ್ದೇಶ ನಮ್ಮನ್ನು ಕೆಣಕರೆ ನಾವು ಬಿಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನಾವು ಯಾರನ್ನೂ ಏನು ಮಾಡೋದಿಲ್ಲ, ಬಟ್ ನಮ್ಮನ್ನು ಕೆಣಕ್ತಾ ಇದ್ದರೆ ನಾವು ಬಿಡೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ವಿಶ್ವಕ್ಕೂ ಕೊಡ್ತಾ ಇದ್ದಾರೆ, ಪಾಕಿಸ್ತಾನಕ್ಕೂ ಕೊಡ್ತಾ ಇದ್ದಾರೆ.